ಕೆಲ್ಸದ ಮೇಲೆ ಗಮನ ಇಡೋಕೆ ಆಗದೆ ಎನರ್ಜಿನೇ ಇಲ್ಲ ಅನ್ನೋ ತರ ಫೀಲ್ ಆಗೋದು ಅನೇಕರಿಗೆ ಈ ಅನುಭವ ಆಗಿರುತ್ತೆ. ಸಾಮಾನ್ಯವಾಗಿ ಇದನ್ನ ಸೋಮಾರಿತನ ಅಂತಾರೆ. ಆದ್ರೆ ನಿಜವಾಗ್ಲೂ ಕಾರಣ ಅದೇನಾ? ಈ ಚರ್ಚೆಯಲ್ಲೇ ನಾವು ಸೋಮಾರಿತನದ ಬಗ್ಗೆ ಇರೋ ತಪ್ಪು ಕಲ್ಪನೆಗಳನ್ನ ಬದಿಗಿಟ್ಟು ಅದರ ಹಿಂದಿರೋ ಅಸಲಿ ಕಾರಣ ಏನು ಅಂತ ತಿಳ್ಕೊಳ್ಳೋಣ. ಸರಿ, ಹಾಗಿದ್ರೆ ಬನ್ನಿ ಈ ಇಂಟ್ರೆಸ್ಟಿಂಗ್ ಟಾಪಿಕ್ ಬಗ್ಗೆ ಮಾತಾಡೋಣ. ನೋಡಿ, ಈ ಒಂದು ವಾಕ್ಯ ಇದೆಯಲ್ಲ, ಇದೇ ನಮ್ಮ ಇವತ್ತಿನ ಚರ್ಚೆಯ ಮುಖ್ಯ ಅಂಶ. ಆ ಫೀಲಿಂಗ್ ಇದೆಯಲ್ಲ, ಅದು ಸೋಮಾರಿತನ ಅಲ್ಲ, ಅದು ತಪ್ಪು ವಿಷಯಗಳ ಮೇಲೆ ಕೆಲಸ ಮಾಡ್ತಿದೀವಿ ಅನ್ನೋದ್ರ ಸಿಗ್ನಲ್ ಅಷ್ಟೇ. ಅಂದ್ರೆ ಸಿಂಪಲ್ ಆಗಿ ಹೇಳೋದಾದ್ರೆ, ಒಂದು ವೇಳೆ ಗಮನ ಕೊಡೋಕೆ ಕಷ್ಟ ಆಗ್ತಿದ್ರೆ ತಪ್ಪು ನಮ್ಮದಲ್ಲ, ನಾವು ಮಾಡ್ತಿರೋ ಕೆಲ್ಸದಲ್ಲೇ ಏನೋ ಸಮಸ್ಯೆ ಇದೆ ಅಂತ ಅರ್ಥ. ಸೊ ನಮ್ಮನ್ನೇ ಬ್ಲೇಮ್ ಮಾಡ್ಕೊಳ್ಳೋ ಬದಲು ನಾನ್ ಮಾಡ್ತಿರೋ ಕೆಲ್ಸ ಸರಿ ಇದೆಯಾ ಅಂತ ಯೋಚನೆ ಮಾಡೋ ಹಾಗೆ ಇದು ಪ್ರೇರೇಪಿಸುತ್ತೆ. ನಮ್ಗೆಲ್ಲರಿಗೂ ಈ ಅನುಭವ ಆಗೇ ಇರುತ್ತೆ ಅಲ್ವಾ? ಗಂಟೆಗಟ್ಲೆ ಕೂತು ಫೋನ್ ಸ್ಕ್ರೋಲ್ ಮಾಡೋಕೆ ಎಲ್ಲಿಲ್ಲದೆ ಎನರ್ಜಿ ಇರುತ್ತೆ, ಆದ್ರೆ ಕೇವಲ 20 ನಿಮಿಷ ಒಂದು ಇಂಪಾರ್ಟೆಂಟ್ ಕೆಲಸ ಮಾಡೋಕೆ ಕೂತ್ರೆ ಮಾತ್ರ ಆಗಲ್ಲ. ಇದೇ ವಿಚಿತ್ರ ಅಲ್ವಾ? ಈ ವಿರೋಧಾಭಾಸವೇ ನಮ್ಮ ಇವತ್ತಿನ ಚರ್ಚೆಯ ಮುಖ್ಯ ಪಾಯಿಂಟ್. ಹಾಗಾದ್ರೆ ಈ ಥರ ಯಾಕೆ ಆಗತ್ತೆ? ಇದರ ಹಿಂದಿರೋ ಸೈಕಾಲಜಿ ಏನು? ಅದನ್ನೇ ನಾವೀಗ ಅರ್ಥ ಮಾಡ್ಕೊಳ್ಳೋಣ. ಸೊ ಫಸ್ಟ್ ನಾವು ಈ ಲೇಸಿನೆಸ್ ಪ್ಯಾರಾಡಾಕ್ಸ್ ಅಂದ್ರೆ ಸೋಮಾರಿತನದ ವಿರೋಧಾಭಾಸವನ್ನ ಅರ್ಥ ಮಾಡ್ಕೊಳ್ಳೋಣ. ಚಾಲಾ ಮಂದಿಗೆ ಮೋಟಿವೇಶನ್ ಇಲ್ಲದಿದ್ದಾಗ ಅದರಿಂದ ಹೊರಗೆ ಬರಲು ಒಂದು ತಪ್ಪು ದಾರಿ ಹಿಡಿತಾರೆ. ಅವರು ಸೋಮಾರಿತನವನ್ನೇ ತಮ್ಮ ದೊಡ್ಡ ಶತ್ರು ಅಂತ ಅನ್ಕೊಂಡು ಅದರ ವಿರುದ್ಧ ಫೈಟ್ ಮಾಡಕ್ಕೆ ಶುರು ಮಾಡ್ತಾರೆ. ಆದ್ರೆ ಈ ಹೋರಾಟವೇ ಅವರನ್ನ ಇನ್ನಷ್ಟು ಸುಸ್ತು ಮಾಡ್ಬಿಡುತ್ತೆ. ಆ ತಪ್ಪು ಸೈಕಲ್ ಹೇಗಿರುತ್ತೆ ಅಂತ ಇಲ್ಲಿ ಕ್ಲಿಯರ್ ಆಗಿ ನೋಡ್ಬೋದು. ಬೆಳಗ್ಗೆ ಬೇಗ ಏಳೋದು, ಫೋರ್ಸ್ ಮಾಡಿ ಡಿಸಿಪ್ಲಿನ್ ತರೋದು, ಇನ್ನೂ ಜಾಸ್ತಿ ಹಾರ್ಡ್ ವರ್ಕ್ ಮಾಡೋದು, ಆಮೇಲೆ ಕೊನೆಗೆ ಸುಸ್ತಾಗಿ ಬರ್ನ್ಔಟ್ ಆಗೋದು. ಹೌದು, ಇದು 1-2 ದಿನ ವರ್ಕ್ ಆಗ್ಬಹುದು, ಅದೇ ಇದು ಪರ್ಮನೆಂಟ್ ಸೊಲ್ಯೂಷನ್ ಅಲ್ವೇ ಅಲ್ಲ. ಯಾಕಂದ್ರೆ ಇದು ಕಾಯಿಲೆಯ ಲಕ್ಷಣಕ್ಕೆ ಟ್ರೀಟ್ಮೆಂಟ್ ಕೊಟ್ಟ ಹಾಗೆ, ಕಾಯಿಲೆಯ ಮೂಲಕ್ಕೆ ಅಲ್ಲ. ಹಾಗಾದ್ರೆ ಅಸಲಿ ಸಮಸ್ಯೆ ಏನು? ಇಲ್ಲೇ ನಾವು ಯೋಚನೆ ಮಾಡೋ ರೀತಿಯನ್ನೇ ಚೇಂಜ್ ಮಾಡ್ಬೇಕಾಗಿರೋದು. ಇದು ಲೇಸಿನೆಸ್ ಅಂದ್ರೆ ಸೋಮಾರಿತನದ ಸಮಸ್ಯೆನೇ ಅಲ್ಲ, ಇದು ರೆಸಿಸ್ಟೆನ್ಸ್ ಅಂದ್ರೆ ಪ್ರತಿರೋಧದ ಸಮಸ್ಯೆ. ಇದು ನಮ್ಮ ಪರ್ಸನಲ್ ವೀಕ್ನೆಸ್ ಅಲ್ಲ, ಬದಲಿಗೆ ನಮ್ಮ ಮೆದುಳು ನಮ್ಮನ್ನ ಪ್ರೊಟೆಕ್ಟ್ ಮಾಡೋಕೆ ಬಳಸೋ ಒಂದು ನ್ಯಾಚುರಲ್ ರಿಯಾಕ್ಷನ್ ಅಷ್ಟೇ. ಸೊ ಸೋಮಾರಿತನ ಅನ್ನೋದು ಒಂದು ರೀತಿ ಮಿಥ್ಯೆ ಅಂದ್ರೆ ಕಟ್ಟುಕಥೆಯಿದ್ದಾಗೆ. ನಾವು ಲೇಸಿನೆಸ್ ಅಂತ ಏನನ್ನ ಕರಿತೀವೋ ಆ ಫೀಲಿಂಗ್ ನಿಜವಾಗ್ಲೂ ನಮ್ಮ ಬ್ರೇನ್ ನಮಗೆ ಕಳಿಸ್ತಿರೋ ಒಂದು ಇಂಪಾರ್ಟೆಂಟ್ ಸಿಗ್ನಲ್. ಆ ಸಿಗ್ನಲ್ ಯಾವುದು ಅಂದ್ರೆ ರೆಸಿಸ್ಟೆನ್ಸ್. ನಮ್ಮ ಬ್ರೇನ್ ನಿಲ್ಸು, ಈ ಕೆಲಸ ಸರಿಯಿಲ್ಲ ಅಂತ ಹೇಳೋಕೆ ಟ್ರೈ ಮಾಡ್ತಿದೆ ಅಂತ ಅರ್ಥ. ಈಗ ತುಂಬಾ ಇಂಟ್ರೆಸ್ಟಿಂಗ್ ಆದ ಭಾಗಕ್ಕೆ ಬಂದಿದ್ದೀವಿ. ನಮ್ಮ ಬ್ರೇನ್ ಯಾಕೆ ಈ ರೀತಿ ರೆಸಿಸ್ಟ್ ಮಾಡುತ್ತೆ, ಯಾಕೆ ಪ್ರತಿರೋಧ ತೋರಿಸುತ್ತೆ? ಈ ಫೀಲಿಂಗ್ ಹಿಂದಿರೋ ನ್ಯೂರೋಲಜಿಕಲ್ ಮತ್ತು ಸೈಕಲಾಜಿಕಲ್ ಕಾರಣಗಳನ್ನ ಈಗ ಸ್ವಲ್ಪ ಡೀಪ್ ಆಗಿ ನೋಡೋಣ. ನಮ್ಮ ಬ್ರೇನ್ ಒಂದು ಕೆಲ್ಸಕ್ಕೆ ರೆಸಿಸ್ಟೆನ್ಸ್ ತೋರ್ಸೋಕೆ 3 ಮೇನ್ ಕಾರಣಗಳಿವೆ. ಒಂದು, ಆ ಕೆಲ್ಸಕ್ಕೆ ಏನಾದ್ರೂ ಅರ್ಥ ಇದೆಯಾ ಅಂತ ಅದಕ್ಕೆ ಅನ್ಸ್ಬೇಕು, ಮೀನಿಂಗ್ಲೆಸ್ ಅನ್ಸ್ಬಾರ್ದು. 2, ಏನ್ ಮಾಡ್ಬೇಕು, ಹೇಗ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಇರ್ಬೇಕು, ಕನ್ಫ್ಯೂಷನ್ ಇರಬಾರ್ದು. ಮತ್ತು 3, ಆ ಕೆಲ್ಸದಿಂದ ತಕ್ಷಣ ಏನಾದ್ರೂ ಫೀಡ್ಬ್ಯಾಕ್ ಅಥವಾ ರಿವಾರ್ಡ್ ಸಿಗ್ಬೇಕು. ಇದು ನಮ್ಮ ಡೇ ಟು ಡೇ ಲೈಫ್ಗೆ ಎಷ್ಟು ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗುತ್ತೆ ನೋಡಿ. ಒಂದ್ ಕಡೆ ಆಫೀಸ್ ಪ್ರಾಜೆಕ್ಟ್ ತರಹ ಹೈ ರೆಸಿಸ್ಟೆನ್ಸ್ ಕೆಲಸಗಳು, ಇವು ಸಾಮಾನ್ಯವಾಗಿ ಕ್ಲಿಯರ್ ಆಗಿರಲ್ಲ, ಮೀನಿಂಗ್ಲೆಸ್ ಅನ್ಸುತ್ತೆ ಮತ್ತೆ ತಕ್ಷಣಕ್ಕೆ ಯಾವ ರಿವಾರ್ಡು ಕೊಡಲ್ಲ. ಇನ್ನೊಂದ್ ಕಡೆ ಸೋಷಿಯಲ್ ಮೀಡಿಯಾ ತರಹ ಲೋ ರೆಸಿಸ್ಟೆನ್ಸ್ ಕೆಲಸಗಳು, ಇವು ತುಂಬಾ ಕ್ಲಿಯರ್, ಸಿಂಪಲ್ ಮತ್ತು ಲೈಕ್ಸ್, ಕಾಮೆಂಟ್ಸ್ ರೂಪದಲ್ಲಿ ತಕ್ಷಣ ಸ್ಯಾಟಿಸ್ಫ್ಯಾಕ್ಷನ್ ಕೊಡುತ್ತೆ. ಹಾಗಾದ್ರೆ ಈ ರೆಸಿಸ್ಟೆನ್ಸಿಂದ ಹೊರಗೆ ಬರೋದು ಹೇಗೆ? ಉತ್ತರ ಸ್ಟ್ರಿಕ್ಟ್ ಡಿಸಿಪ್ಲಿನಲ್ಲಿ ಇಲ್ಲ, ಬದಲಿಗೆ ಅಲೈನ್ಮೆಂಟ್ ಅಂದ್ರೆ ಹೊಂದಾಣಿಕೆಯಲ್ಲಿದೆ. ಬ್ರೇನ್ ಜೊತೆ ಫೈಟ್ ಮಾಡೋ ಬದಲು ಅದರ ಜೊತೆ ಸೇರಿ ಕೆಲಸ ಮಾಡೋ ಒಂದು ಪವರ್ಫುಲ್ ಸೊಲ್ಯೂಷನ್ ಬಗ್ಗೆ ಈಗ ಮಾತಾಡೋಣ. ಡಿಸಿಪ್ಲಿನ್ ಅಂದ್ರೆ ಒಂದ್ ದೊಡ್ಡ ಬಂಡೆನ ಬೆಟ್ಟದ ಮೇಲೆ ತಳ್ಳಿದ ಹಾಗೆ. ಇದು ಸುಸ್ತು ಮಾಡುತ್ತೆ, ನಮ್ ಎನರ್ಜಿನೆಲ್ಲ ಡ್ರೈನ್ ಮಾಡುತ್ತೆ, ಇದು ಲಿಮಿಟೆಡ್. ಆದರೆ ಅಲೈನ್ಮೆಂಟ್ ಅಂದ್ರೆ ನದಿ ಹರಿಯೋ ದಿಕ್ಕಲ್ಲೇ ಈಜಿದ ಹಾಗೆ. ಇದು ಎನರ್ಜಿ ಕೊಡುತ್ತೆ ಮತ್ತು ಇದು ಸಸ್ಟೈನಬಲ್ ಅಂದ್ರೆ ದೀರ್ಘಕಾಲ ಬಾಳ್ಕೆ ಬರುತ್ತೆ. ಯಾವಾಗ ಕೆಲಸದಲ್ಲಿ ಅರ್ಥ ಮತ್ತು ಕ್ಲಾರಿಟಿ ಇರುತ್ತೋ ಆಗ ಮೋಟಿವೇಶನ್ ಅನ್ನೋದು ತಾನಾಗೇ ಬರುತ್ತೆ. ಸೊ ನಾವು ಕಲಿಬೇಕಾಗಿರೋ ಮುಖ್ಯ ಪಾಠ ಏನಪ್ಪಾ ಅಂದ್ರೆ, ಸೊಲ್ಯೂಷನ್ ಇರೋದು ಜಾಸ್ತಿ ಹಾರ್ಡ್ ವರ್ಕ್ ಮಾಡೋದ್ರಲ್ಲ, ಬದಲಿಗೆ ನಾವು ಮಾಡ್ತಿರೋ ಕೆಲಸವನ್ನೇ ಸರಿ ಮಾಡೋದ್ರಲ್ಲಿದೆ. ನಮ್ಮನ್ನೇ ಚೇಂಜ್ ಮಾಡ್ಕೊಳ್ಳೋ ಬದಲು ನಮ್ಮ ಕೆಲಸವನ್ನೇ ಚೇಂಜ್ ಮಾಡ್ಕೋಬೇಕು. ಸರಿಯಾದ ಕೆಲಸವನ್ನ ಆರಿಸ್ಕೊಂಡ್ರೆ ಎಫರ್ಟ್ ಹಾಕೋದು ನ್ಯಾಚುರಲ್ ಆಗಿ ಬರುತ್ತೆ, ಕಷ್ಟ ಅನ್ಸಲ್ಲ. ಫೈನಲಿ ಈ ಎಲ್ಲಾ ಪಾಯಿಂಟ್ಸ್ನ ಸಾರಾಂಶ ಅನ್ನೋ ಹಾಗೆ ಒಂದು ಸಿಂಪಲ್ ಆದ್ರೆ ಪವರ್ಫುಲ್ ಆದ ಟೂಲ್ ಬಗ್ಗೆ ನೋಡೋಣ. ಜಸ್ಟ್ ನಮ್ಮನ್ನೇ ನಾವು ಒಂದು ಒಳ್ಳೆ ಪ್ರಶ್ನೆ ಕೇಳ್ಕೊಳ್ಳೋದ್ರಿಂದ ನಮ್ಮ ಮೈಂಡ್ಸೆಟ್ ಅನ್ನೇ ಕಂಪ್ಲೀಟಾಗಿ ಚೇಂಜ್ ಮಾಡ್ಕೋಬಹುದು.
ಯೂಶ್ವಲಿ ನಮ್ಗೆ ಲೇಸಿನೆಸ್ ಫೀಲ್ ಆದಾಗ ನಮ್ಮ ತಲೆಗೆ ಬರೋ ಫಸ್ಟ್ ಕ್ವೆಶ್ಚನ್ ನನ್ನಲ್ಲೇ ಏನ್ ಪ್ರಾಬ್ಲಮ್ ಅನ್ನೋದು. ಇದು ಸೆಲ್ಫ್ ಕ್ರಿಟಿಸಿಸಮ್ಗೆ ದಾರಿ ಮಾಡ್ಕೊಡುತ್ತೆ, ನಮ್ಮ ಕಾನ್ಫಿಡೆನ್ಸ್ನ ಇನ್ನೂ ಕಡಿಮೆ ಮಾಡುತ್ತೆ, ಮತ್ತು ಇದರಿಂದ ಯಾವ ಸೊಲ್ಯೂಷನೂ ಸಿಗೋದಿಲ್ಲ. ಆದ್ರೆ ಅದರ ಬದಲು ನಾವು ಕೇಳ್ಕೋಬೇಕಾದ ಹೊಸ ಪವರ್ಫುಲ್ ಕ್ವೆಶ್ಚನ್ ಇದು. ಈ ಕೆಲ್ಸ ನನ್ಗೆ ಯಾಕೆ ಪಾಯಿಂಟ್ಲೆಸ್ ಅನಿಸ್ತಿದೆ? ನೋಡಿ, ಈ ಪ್ರಶ್ನೆ ಸೆಲ್ಫ್ ಕ್ರಿಟಿಸಿಸಮ್ಮಿಂದ ನಮ್ಮನ್ನ ದೂಲ ಇಟ್ಟು ಸಮಸ್ಯೆಯ ಮೂಲ ಎಲ್ಲಿದೆ ಅಂತ ಹುಡುಕೋಕೆ ಹೆಲ್ಪ್ ಮಾಡುತ್ತೆ. ಇದು ನಮ್ಮನ್ನ ನಿಜವಾದ ಸೊಲ್ಯೂಷನ್ ಮತ್ತು ಅಲೈನ್ಮೆಂಟ್ ಕಡೆಗೆ ಕರ್ಕೊಂಡ್ಹೋಗತ್ತೆ. ಸೊ ನೆಕ್ಸ್ಟ್ ಟೈಮ್ ಲೇಸಿನೆಸ್ ಅನಿಸ್ದಾಗ ನಮ್ಮನ್ನೇ ಬ್ಲೇಮ್ ಮಾಡ್ಕೊಳ್ಳೋ ಬದಲು ನಾವು ಮಾಡ್ತಿರೋ ಕೆಲ್ಸವನ್ನ ಪ್ರಶ್ನೆ ಮಾಡಿ, ಈ ಕೆಲ್ಸ ಯಾಕೆ ಪಾಯಿಂಟ್ಲೆಸ್ ಅನಿಸ್ತಿದೆ? ಈ ಪ್ರಶ್ನೆಗೆ ಉತ್ತರ ಸಿಕ್ಕರೆ ಸೋಮಾರಿತನ ಅನ್ನೋ ಫೀಲಿಂಗೇ ಮಾಯವಾಗತ್ತೆ.